ಜಿಕೆವಿಕೆಯ ಕೃಷಿ ಮೇಳದಲ್ಲಿ ಇದು ಕೂಡ ಆಕರ್ಷಣೀಯವಾಗಿದೆ. ಸೊ ಇದು ಬೈಕ್ ನೋಡಬಹುದು. ಹಾಗೆ ಹಿಂದ್ಗಡೆ ನಿಮಗೆ ಯಾವುದೇ ರೀತಿಯ ಐಟಮ್ಸ್ ಬೇಕಾದರೂ ತಗೊಂಡು ಬರ್ಬೋದು. ಏನು ಇದರ ಸ್ಪೆಷಾಲಿಟಿ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ, ಏನಿದು ಸರ್? ಬೈಕ್ ಇದೆ, ಹಿಂದ್ಗಡೆ ಐಟಮ್ಸ್ ಇಡೋಕೆ ಏನಿದು? ಮ್ಯಾಮ್ ಬೇಸಿಕಲಿ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ನಮ್ಮದು. ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇದೇನಂದು ನಮ್ಮ ಕಾನ್ಸೆಪ್ಟ್ ಏನಂದರೆ, ಒಬ್ಬ ಸಣ್ಣ ರೈತ 3 ರಿಂದ 4 ಎಕರೆ ತೋಟ ಇರೋನು, ತೋಟದೊಳಗೆ ಒಂದು ಸಣ್ಣ ಗಾಡಿ ತೊಗೊಂಡೋದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗೆ ಬರಂಗಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಈಗ ಹೇಗೆ ಅಂದರೆ ಟ್ರ್ಯಾಕ್ಟರ್ ಟಿಲ್ಲರ್ಸ್ ತೊಗೊಳಕ್ಕಾಗಲ್ಲ. 3 ರಿಂದ 4 ಎಕರೆ ತೋಟ ಇರೋರಿಗೆ ಟ್ರ್ಯಾಕ್ಟರ್ ಟಿಲ್ಲರ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ. 5 ಲಕ್ಷ 10 ಲಕ್ಷದವರೆಗೆ ಇರುತ್ತೆ. ಹಾಗಾಗಿ ಒಂದು 2.5 ಲಕ್ಷದ ರೌಂಡಿಗೆ ಅವರಿಗೆ ಗಾಡಿ ವಿತ್ ಟ್ರಾಲಿ ಲೋಡಿಂಗ್ ಕೆಪಾಸಿಟಿ, ಅಂದರೆ ಅವರಿಗೆ ಮಣ್ಣು ಗೊಬ್ಬರ ಹಾಕೋ ಟೈಮಿಗೆ, ಕೊಯ್ಲಾದಾಗ ತೊಗೊಂಬರೋಕ್ಕೆ, ಔಷಧಿ ಹೊಡೆಯೋದಕ್ಕೆ, ಹೀಗೆ ಮಲ್ಟಿಪರ್ಪಸ್ ತೋಟದಲ್ಲಿ ಏನೇನು ಕೆಲಸ ಮಾಡ್ಬೋದು ಒಬ್ಬ ರೈತ, ಎಲ್ಲ ಕೆಲಸ ಮಾಡೋಂಗಿರೋಂಥದ್ದು ಒಂದು ಸಣ್ಣ ಕಾಂಪ್ಯಾಕ್ಟೆಡ್ ವೆಹಿಕಲ್ನ ಕೊಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಸೊ ಆ ಪ್ಲಾನಿಂಗ್, ಆ ಡಿಸೈನಿಂಗಲ್ಲಿ ನಾವು ಈ ಥರ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ನಿಮಗೆ ಸಸ್ಪೆನ್ಷನ್ ಎಲ್ಲ ತೋರಿಸ್ತೀನಿ ಬನ್ನಿ. ಟ್ರ್ಯಾಕ್ಟರ್ ಟಿಲ್ಲರ್ ಆದರೂ ಅನ್ನಿವನ್ ಸರ್ಫೇಸಲ್ಲಿ ಟಾಪಲ್ಲಿ ಆಗುತ್ತೆ, ಪಲ್ಟಿ ಹೊಡೆಯುತ್ತೆ. ಬಟ್ ನಾವು ಸಸ್ಪೆನ್ಷನ್ ಸಿಸ್ಟಮ್ ಹೇಗೆ ಮಾಡಿದ್ದೀವಿ ಅಂದರೆ, ನಿಮಗೆ ಗಾಡಿ ಎಷ್ಟು ಅನ್ನಿವನ್ ಸರ್ಫೇಸ್ ಇದ್ರು, ಹೊಂಡ ಗುಂಡಿ ಇದ್ರು ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ಗಾಡಿ ಟಾಪಲ್ಲಿ ಆಗಲ್ಲ. 100% ಸೇಫ್ಟಿ. ಮತ್ತು ಟ್ರ್ಯಾಕ್ಟರ್ ಟಿಲ್ಲರ್ ಓಡಿಸೋದಕ್ಕೆ ಅವರಿಗೆ ಡ್ರೈವಿಂಗ್ ಗೊತ್ತಿರೋರೇ ಇರಬೇಕು, ಟ್ರ್ಯಾಕ್ಟರ್ ಓಡಿಸೋಕೆ ಬರೋರು ಇರಬೇಕು. ಟಿಲ್ಲರ್ ಇದಕ್ಕೆ ಹಂಗಲ್ಲ, ಯಾರು ಬೇಕಾದ್ರೂ ಕೂತ್ಕೊಂಡು ಮಾಮೂಲಿ ಬೈಕ್ ಥರ ಓಡಿಸ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಈಗ ಇದಕ್ಕೇನೆ ನಾವು ಟ್ರಾಲಿ ಅಟ್ಯಾಚ್ಮೆಂಟ್ ಮಾಡಿದ್ದೀವಿ. ನಿಮಗೆ ಇದರೊಳಗೆ 500 ರಿಂದ 800 kg ಲಗೇಜ್ ತೊಗೊಂಡೋಗ್ಬೋದು, ಮಣ್ಣು ಗೊಬ್ಬರ ತೊಗೊಂಡೋಗ್ಬೋದು, ಕೊಯ್ಲಾಗ್ಬೋದು. ಹಾಗೇನೆ ಇದರೊಳಗೆ ಒಂದು 500 ಲೀಟರ್ ಕ್ಯಾನ್ ಇಟ್ಟರೆ ಔಷಧಿ ಹೊಡ್ಕೊಂಡು ಹೋಗ್ಬೋದು, ಸ್ಪ್ರೇಯಿಂಗಿಗೂ ಆಗುತ್ತೆ. ಮತ್ತು ಇದನ್ನು ಡಿಟ್ಯಾಚ್ ಮಾಡಿ ಹೊರಗೆ ತೆಗೆದ್ರೆ ಅವರಿಗೆ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ಸ ಕೊಡ್ತಾ ಇದೀವಿ, ಇದಕ್ಕೇನೆ ಕಳೆ ತೆಗೆಯೋದು. ಹಾಗಾಗಿ ಒಬ್ಬ ರೈತಂಗೆ, ಸಣ್ಣ ರೈತಂಗೆ ತೋಟದೊಳಗೆ ಏನೇನು ಕೆಲಸ ಮಾಡ್ಬೋದಲ್ಲ ಅಷ್ಟು ಆಕ್ಸರೀಸ್ ನಾವು ಕೊಡ್ತಾ ಇದೀವಿ ಇದರೊಳಗೆ. ಎಲ್ಲ ಥರ ಪ್ಲಾಂಟೇಶನ್ ಕ್ರಾಪ್ಸ್, ಅಡಿಕೆ, ಮಾವು, ತೆಂಗು, ಚಿಕ್ಕು, ಯಾರ್ಯಾರು ಬೆಳೀತಾ ಇದ್ದಾರೆ ಪ್ಲಾಂಟೇಶನ್ ಕ್ರಾಪ್ಸ್ ಎಲ್ಲರಿಗೂ ಆಗುತ್ತೆ ಇದು. ಮತ್ತು ಮೇಜರ್ ಕಾನ್ಸೆಪ್ಟ್ ನಮ್ಮದು ಮೇಡಮ್, ಮೇಕ್ ಇನ್ ಇಂಡಿಯಾ. ಈಗ ನಿಮಗೇನು ಯಾವುದೇ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ನೋಡಿರ್ಬೋದು, ಇಲ್ಲಿ ಇಡೀ ಕೃಷಿ ಮೇಳ ನೋಡ್ಕೊಂಬನ್ನಿ, ಎಲ್ಲ ಇಂಪೋರ್ಟೆಡ್ ಇರುತ್ತೆ. ಚೈನಾ, ಜಪಾನಿಂದ ತಂದಿರೋ ಐಟಮ್ಸ್ ಅಲ್ಲೇ ರೆಡಿ ಮಾಡಿರೋದಿರುತ್ತೆ. ನಮಗೆ ಕಂಪ್ಲೀಟ್ ಅಷ್ಟು ಇಂಡಿಯಾದಲ್ಲೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಇರೋದು. ಸೊ ಚಾಸಿಯಿಂದನೂ ನಮ್ಮದೇ ಡಿಸೈನ್ ಇದು. ಫುಲ್ ವೆಹಿಕಲ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಇದು. ಸೊ ಈಗ ಬೈಕ್ಗೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ತೀರೋ ಅದಷ್ಟೇ? ಹಾಂ ಮೇಡಮ್. ತಗೊಳುತ್ತಾ? ಇಲ್ಲ, ನಿಮಗೆ ನಾರ್ಮಲ್ ಬೈಕ್ ಎಲ್ಲ ಹೇಗಿರುತ್ತೆ, ಈಗ ಟ್ರ್ಯಾಕ್ಟರ್ ಟಿಲ್ಲರ್ ಆದರೆ ನಿಮಗೆ ಮೈಲೇಜ್ 1 ಲೀಟರ್ ಹಾಕಿದ್ರೆ 6 ರಿಂದ 8 ಕಿಲೋಮೀಟರ್ ಬರುತ್ತೆ. ನಮ್ಮದು ನಿಮಗೆ 1 ಲೀಟರ್ ಹಾಕಿದ್ರೆ 20 ರಿಂದ 25 ಕಿಲೋಮೀಟರ್ ರನ್ ಮಾಡ್ಬೋದು ನೀವು, ವಿತ್ ಲೋಡಿಂಗ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡೋದಕ್ಕೆ ನೀವು ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಟಿಪ್ಪಿಂಗ್ ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದೀವಿ ನಾವು. ನೀವು ಟಿಪ್ಪಿಂಗ್ ಮಾಡ್ಬೋದು, ನಿಮಗೆ ಟಿಪ್ಪರ್ಸ್ ಅಟ್ಯಾಚ್ಮೆಂಟ್ ಇರುತ್ತೆ ಇದಕ್ಕೇನೆ. ಹೀಗೇನೆ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್, ತೋಟದಲ್ಲಿ ಏನೇನು ಕೆಲಸ ಮಾಡೋದು ಅಷ್ಟು ಇದಕ್ಕೆ ಬರುತ್ತೆ. ಈಗ ನಮ್ಮ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಇದಕ್ಕೆ ಇಟ್ಟಿಲ್ಲ, ತಂದಿಲ್ಲ ಇಲ್ಲಿ, ಯಾಕಂದ್ರೆ ಜಾಸ್ತಿ ಬುಕಿಂಗ್ ಇದೆ. 300-400 ಗಾಡಿ ಬುಕಿಂಗ್ ಇದೆ ಅದಕ್ಕೆ, ಹಂಗಾಗಿ ತಂದಿಲ್ಲ, ಇಲ್ಲಿಗೆ ತೊಗೊತಾ ಇಲ್ಲ ಬುಕಿಂಗ್ಸ್ ಅದರದ್ದು. ಓಕೆ, ಸೊ ಜಿಕೆವಿಕೆಯಲ್ಲಿ ಈ ಒಂದು ಐಟಮ್ನ, ನಿಮ್ಮ ಪ್ರಾಡಕ್ಟ್ನ ಇಟ್ಟಿದ್ದಕ್ಕೆ ಏನು ಯೂಸ್ ಆಯಿತು ಮ್ಯಾಮ್? ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ನಿನ್ನೆಯಿಂದ ಇವತ್ತಿಗೆ ಆಲ್ರೆಡಿ 8 ಗಾಡಿ ಮೇಲೆ ಬುಕಿಂಗ್ ಆಗಿದೆ ನಮಗೆ ಇಲ್ಲಿ. ನಾವು ಹಾಗೇನೆ ಹೊರಗಡೆ ಸಬ್ಸಿಡಿ ಏನಾದರೂ ಸಿಗುತ್ತಾ? ಹಾಂ ಮ್ಯಾಮ್, ಇದಕ್ಕೆ 65,000 ಗೌರ್ಮೆಂಟ್ ಸಬ್ಸಿಡಿ ಅಪ್ರೂವಲ್ ಆಗಿದೆ. ನಮ್ದು ಆಲ್ರೆಡಿ ಅಪ್ರೂವಲ್ ಇದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಲ್ ಓವರ್ ಕರ್ನಾಟಕ ಯಾರೇ ತೊಗೊಂಡ್ರು 1 ಎಕರೆ ಪಾಣಿ ಇತ್ತು ಅಂದರೆ ಸಬ್ಸಿಡಿ ಕ್ಲೇಮ್ ಆಗುತ್ತೆ ಇದಕ್ಕೆ. SC STಸ್ಗೆ ಲೇಡೀಸ್ ಹೆಸರಲ್ಲಿ ತೊಗೊಂಡ್ರೆ 85,000 ಸಬ್ಸಿಡಿ ಬರುತ್ತೆ. ಹಾಂ, ಸೊ ಆಲ್ ಗುಡ್. ಅಂದರೆ ಸಬ್ಸಿಡೀಸ್ ಕೊಡ್ತಾ ಇದ್ದಾರೆ, ಆರಾಮಾಗಿ ರೈತರು ಇದನ್ನ ತಗೊಂಡ್ಬೋದು. ಹೌದು. ಯಾರೇ ರೈತರಾದರೂ ಅವರು ಒಂಚೂರು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಿಗೆ ಪುಷ್ ಮಾಡಬೇಕು. ಎಲ್ಲ ಫಾರಿನಿಂದ ತಂದಿರೋ ಪ್ರಾಡಕ್ಟ್ಸ್ನ ತೊಗೊಂಡು ಕೆಲಸ ಮಾಡೋದಲ್ಲ. ನಾವಿಲ್ಲಿ ಮಾಡಿರೋದನ್ನ ನಾವು ಹೇಳ್ತಾ ಇದ್ದೀವಿ. ಅವರಿಗೂ ನಂಬಿಕೆ ಇರಲ್ಲ, ಇವ್ರು ಯಾರು ಮಾಡಿದ್ರೆ ಹೆಂಗೆ ತೊಗೊಳ್ಳೋದಪ್ಪ ಅನ್ನೋದೊಂದು ಭಯ ಇರುತ್ತೆ. ಜಾಂಡೇರು, ಮಹೀಂದ್ರ ದೊಡ್ಡ ಕಂಪ್ನಿದಾದ್ರೆ ತೊಗೊಳಕ್ಕೆ ಈಸಿಯಾಗಿ ಮುಂದಕ್ಕೆ ಬರ್ತಾರೆ. ನಾವು ಫ್ರೀ ಸರ್ವಿಸ್ ಹೇಳ್ತಾ ಇದ್ದೀವಿ. ನೀವು ಎಷ್ಟು ವರ್ಷ ಇಟ್ಕೊಂಡ್ರೆ ಅಷ್ಟು ಫ್ರೀ ಸರ್ವಿಸ್ ಕೊಡ್ತೀವಿ, ಅಷ್ಟು ಕ್ವಾಲಿಟಿ ಗ್ಯಾರಂಟಿ ಇದೆ ನಮಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.